ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ತಪ್ಪುಗಳು ನಿಮ್ಮ ಸೆಕ್ಸ್ ಲೈಫನ್ನು ಹಾಳು ಮಾಡಬಹುದು. ಎಚ್ಚರ. ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿಯಾಗಬೇಕಾದರೆ ಲೈಂಗಿಕ ಜೀವನವು ಸುಖಕರವಾಗಿರಬೇಕು. ಆದರೆ ನಾವು ಮಾಡುವ ಕೆಲವೊಂದು ತಪ್ಪುಗಳು ಜೀವನದಲ್ಲಿ ಲೈಂಗಿಕತೆಯ ಸುಖವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ನಮ್ಮ ನಡವಳಿಕೆ ಸೋಮಾರಿತನದಿಂದ ವರ್ತಿಸುವ ಮಾತ್ರವಲ್ಲ, ನಮ್ಮ ಲೈಂಗಿಕ ಜೀವನವನ್ನು ಹಾಳು ಮಾಡುವ ಹಲವಾರು ಕಾರಣಗಳಿವೆ. ನಿಮ್ಮ ಲೈಂಗಿಕ ಜೀವನಕ್ಕೆ ಅಗತ್ಯವಿರುವ ಉತ್ಸಾಹವನ್ನು ಕೊಲ್ಲಲು ಕೆಲವು ಸಣ್ಣ ಪುಟ್ಟ ಅಭ್ಯಾಸಗಳು ನಿಮ್ಮ ಲೈಂಗಿಕ ಜೀವನವನ್ನು ಹಾಳು ಮಾಡುತ್ತವೆ. ಅವು ಯಾವ್ಯಾವು ಅನ್ನೋದನ್ನು ತಿಳಿದು ಅದನ್ನು ಸರಿಪಡಿಸುವುದರಿಂದ ನಿಮ್ಮ ಲೈಂಗಿಕ ಜೀವನದ ಜೊತೆ ವೈವಾಹಿಕ ಜೀವನವನ್ನು ಚೆನ್ನಾಗಿರುತ್ತದೆ. ತೃಪ್ತಿಪಡಿಸದೇ ಇರುವುದು. ಸಂಗಾತಿಯ ನಿಮ್ಮನ್ನು ತೃಪ್ತಿಪಡಿಸದ ಹಲವಾರು ಸಂದರ್ಭಗಳು ಉಂಟಾಗುತ್ತವೆ. ಆಗ ನಿರಾಶರಾಗದೆ ನಿಮ್ಮ ಸಂಗಾತಿಯ ಜೊತೆ ಮುಕ್ತವಾಗಿ ಮಾತನಾಡಿ. ನಿಮ್ಮ ಸಂಗಾತಿಗೆ ನೀವು ಹಾಸಿಗೆಯಲ್ಲಿ ಏನು ಇಷ್ಟಪಡುತ್ತೀರಿ, ನೀವು ಅದನ್ನು ಹೇಗೆ ಇಷ್ಟಪಡುತ್ತೀರಿ ಮತ್ತು ಅವರು ಎಲ್ಲಿ ತಪ್ಪು ಮಾಡುತ್ತಿದ್ದಾರೆ ಎಂದು ನೀವು ಕೆಲವೊಮ್ಮೆ ಹೇಳಬೇಕಾಗುತ್ತದೆ. ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ಅವರು ಮುಂದುವರಿಸಿದರೆ ಮತ್ತು ಸಮಸ್ಯೆ ಏನೆಂದು ಅವರಿಗೆ ತಿಳಿಸಲಾಗಿದ್ದರೆ ಈ ವಿಷಯಗಳು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಹದಗೆಡಿಸುತ್ತದೆ. ವೈದ್ಯಕೀಯ ಸಮಸ್ಯೆಗಳು. ನಿಮ್ಮಲ್ಲಿ ವೈದ್ಯಕೀಯ ಸಮಸ್ಯೆಗಳಿಗೆ ಎಂದು ನೀವು ಭಾವಿಸಿದರೆ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚಿಸಿ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ನೈಸರ್ಗಿಕವಾಗಿ ಕಡಿಮೆ ಟೆಸ್ಟೋಸ್ಟೆರಾನ್ ಹೊಂದಿರುವ ಸಾಧ್ಯತೆಗಳಿದ್ದರೆ ಅವುಗಳನ್ನು ಯಾವ ರೀತಿ ಸರಿಪಡಿಸಬಹುದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವುದು. ನೀವು ಎಲ್ಲದರ ಬಗ್ಗೆ ಹೆಚ್ಚು ಒತ್ತಡವನ್ನು ತೆಗೆದುಕೊಂಡರೆ ಅದು ಕೆಲಸದ ವಿಷಯವಾಗಿರಬಹುದು ಅಥವಾ ಮನೆ ಕೆಲಸದ ವಿಷಯಗಳು ಆಗಿರಬಹುದು. ನಿಮ್ಮ ತಲೆಯ ತುಂಬಲೇ ಟೆನ್ಷನ್ ಇದ್ದರೆ ನಿಮಗೆ ಲೈಂಗಿಕತೆ ತೃಪ್ತಿ ನೀಡುವುದಿಲ್ಲ. ಅದು ನಿಮ್ಮ ಲೈಂಗಿಕ ಜೀವನವನ್ನು ಹಾಳು ಮಾಡುತ್ತದೆ. ಒತ್ತಡ ನಮಗೆ ಯಾವುದರ ಮೇಲೆಯೂ ಸರಿಯಾಗಿ ಗಮನ ಹರಿಸಲು ಬಿಡುವುದಿಲ್ಲ ಮತ್ತು ನಿಮ್ಮ ಕಾರ್ಟಿಸೋಲ್ ಮಟ್ಟಗಳು ಹೆಚ್ಚಾಗುತ್ತದೆ. ಈ ಮಟ್ಟಗಳು ನಿಮ್ಮ ಟೆಸ್ಟೋಸ್ಟೆರಾನ್ ಮತ್ತು ಇತರ ಹಾರ್ಮೋನ್ ಉತ್ಪಾದನೆಗಳನ್ನು ನಿಗ್ರಹಿಸುವ ಕೆಲಸ ಮಾಡುವುದರಿಂದ ನಿಮಗೆ ಲೈಂಗಿಕತೆಯಲ್ಲಿ ಮೂಡಿರುವುದಿಲ್ಲ. ಸರಿಯಾದ ನಿದ್ದೆ ಮಾಡದಿರುವುದು. ನಿದ್ರೆಯ ಕೊರತೆಯ ನೀವು ಯಾವಾಗಲೂ ಸುಸ್ತಾಗಿರಲು ಪ್ರಮುಖ ಕಾರಣವಾಗಿರಬಹುದು. ನೀವು ಹೆಚ್ಚು ಕೆಲಸ ಮಾಡುತ್ತಿದ್ದರೆ ಮತ್ತು ನಿಮ್ಮ ದೇಹವು ಸಾಕಷ್ಟು ವಿಶ್ರಾಂತಿ ಪಡೆಯದಿದ್ದರೆ ದಿನದ ಅಂತ್ಯದ ವೇಳೆಗೆ ನಿಮಗೆ ದಣಿದ ಅನುಭವ ಆಗುತ್ತದೆ. ಅದರಿಂದ ಲೈಂಗಿಕತೆಯಿಂದ ದೂರವಿರುತ್ತಾರೆ. ಅದಕ್ಕಾಗಿ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿ ತೆಗೆದುಕೊಳ್ಳಿ ಅಥವಾ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸಿ. ದಾಂಪತ್ಯಗಳ ನಡುವಿನ ಜಗಳ. ಪ್ರತಿ ದಾಂಪತ್ಯಗಳು ಜಗಳವಾಡುತ್ತಾರೆ, ಆದರೆ ಅದು ವಿಪರೀತಕ್ಕೆ ಹೋಗಬಾರದು. ನೀವು ಮತ್ತು ನಿಮ್ಮ ಸಂಗಾತಿಯ ತುಂಬ ಜಗಳವಾಡುತ್ತಿದ್ದರೆ ಮತ್ತು ಅದು ಅನಾರೋಗ್ಯಕರವಾಗಿದ್ದರೆ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಅಸಹ್ಯ ಪಡುವ ಕಾರಣ ಅಥವಾ ನಿಮ್ಮ ಸಂಗಾತಿಯ ನಿಮಗೆ ಇಷ್ಟವಾಗದಿರಬಹುದು. ಇದು ನಿಮ್ಮ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಉತ್ತಮ ಸಂಬಂಧವನ್ನು ಬೆಳೆಸಲು ನಿಮ್ಮಿಬ್ಬರ ಪರಸ್ಪರ ಹೊಂದಾಣಿಕೆ ಇರಬೇಕಾಗುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ಹೇಗೆ ಅನಿಸಿದೆ ಅಂತ ಹೇಳಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.